ನಾನು ಹೇಳ್ತಾ ಇದ್ದೇನೆ, 4ನೇ ಅಧ್ಯಾಯ 14ನೇ ವಚನ, ಮೊದಲನೇ ಪೇತ್ರನ ಪತ್ರಿಕೆಯಲ್ಲಿ ಅದೇ ಅಧ್ಯಾಯದಲ್ಲಿ ನಾವು ಯಾವಾಗ ದೇವರನ್ನ ಮಹಿಮೆಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ 14ನೇ ವಚನ ಅದೇ ಅಧ್ಯಾಯ, ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ, ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ 13ನೇ ವಚನದಿಂದ, ಆದರೆ ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ ಎಂಬುದಾಗಿ. ಹಲ್ಲೆಲೂಯಾ. ದೇವರಿಗಾಗಿ ನಿಂದೆಯನ್ನ, ಬಾಧೆಯನ್ನ ನೀವು ಅನುಭವಿಸುತ್ತಾ ಇರುವಾಗ, ಯಾವೊಂದು ಕಾರಣಕ್ಕಾಗಿ ಒಂದು ವೇಳೆ ಅವ್ರಿವ್ರ ಮನೆ ಕಳ್ಳತನ ಮಾಡಿ, ಒಂದು ವೇಳೆ ಅವ್ರಿವ್ರ ಮನೆಯಲ್ಲಿ ಕೆಟ್ಟ ಕಾರ್ಯ ಮಾಡಿ, ಒಂದು ವೇಳೆ ಅವ್ರಿವ್ರಿಗೆ ನೀವು ಮೋಸ ಮಾಡಿ ನೀವು ಪೆಟ್ಟನ್ನು ತಿಂದರೆ ದೇವರಿಗೆ ಮಹಿಮೆ ತರುವಂಥ ರೀತಿಯಲ್ಲ. ಮುಂದೆ ವಚನದಲ್ಲಿ ಅದನ್ನೇ ಹೇಳ್ತಾ ಇದೆ. 16ನೇ ವಚನ ಏನಂತ ಹೇಳ್ತಾ ಇದೆ, ಆದರೆ ಕ್ರೈಸ್ತನಾಗಿ ಬಾಧೆಪಟ್ಟರೆ ಅವನನ್ನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಏನು ಮಾಡ್ಬೇಕಂತೆ, ಘನಪಡಿಸಬೇಕು. ಅಲ್ಲ, ನಿನ್ನ ಮೇಲೆ ನಿಂದೆ ಹಾಕ್ತಾರೆ, ನಿನ್ನ ಮೇಲೆ ಕೆಟ್ಟ ಕೆಟ್ಟ ತಪ್ಪುಗಳನ್ನು ಓರಿಸ್ತಾರೆ. ಆ ಒಂದು ತಪ್ಪುಗಳನ್ನು ಓರಿಸಿದಾಗ ನೀನೇನಾಗ್ಬೇಕಂತೆ, ಸ್ಥಿರವಾಗಿ ನಿಲ್ಲಬೇಕು. ನೀನೇನಾಗಬೇಕು, ಸಂತೋಷ ಪಡುವವನಾಗಬೇಕು. ಅಯ್ಯೋ, ನಾನು ದೇವ್ರು ನಂಬಿಸಲಾಗೆ ನನಗೆ ಹಿಂಗಂತಾರಯ್ಯ. ಅನೇಕ ಜನರು ಹೇಳ್ತಾರೆ. ಅದರಲ್ಲಿ ಏನಂತೇಳಿ, ಇಲ್ಲರಿ ನಾನು ದೇವ್ರಿಗೆ ಬರೋಸಲಾಗೆ ನನ್ನ ಕುಟುಂಬದವ್ರು ಹಿಂಗಂತಾರೆ, ನನ್ನ ಸ್ನೇಹಿತರು ಹಿಂಗಂತ, ಹೌದಾ, ನನ್ನ ಬಂಧು ಮಿತ್ರರು ಹಿಂಗಂತಾರೆ, ನಮ್ಮನ್ನು ಕಡೆಗಾಣಿಸ್ತಾರೆ, ನಮ್ಮನ್ನು ನೋಡೋದಿಲ್ಲ, ಅದು ಇದು ಏನೆಲ್ಲ. ಅಲ್ಲೆಲ್ಲೂಯ್ಯ. ನಿಜವಾಗ್ಲೂ ಅದು ಹಂಗಾಗುತ್ತೆ ಅಂತೇಳಿ ದೇವ್ರು ಯಾವಾಗಲೂ ಬರೆಸಿಟ್ಟಿದ್ದಾರೆ. ಅಲ್ಲೆಲ್ಲೂಯ್ಯ. ಕಾರಣ ಏನು ಅಂತಂದರೆ, ನೀನು ಬೆಳಕಾಗಿದ್ದೀಯ, ಅವರು ಕತ್ತಲೆಯಲ್ಲಿದ್ದಾರೆ. ಬೆಳಕು ಕತ್ತಲೆ ಎರಡು ಒಂದು ಕೂಡಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಹಲ್ಲೆಲೂಯಾ. ನೀನು ನೀತಿಯಾಗಿದ್ದೀಯ, ಅವರು ಅನೀತಿಯಲ್ಲಿರುವಂಥವರಾಗಿದ್ದಾರೆ. ನೀನು ದೇವರ ಮಗನಾಗಿದ್ದೀಯಾ, ಅವರು ಬೇರೊಬ್ಬ ಮಗನಾಗಿ ಅವರು ಜೀವಿಸ್ತಾ ಇದ್ದಾರೆ. ಅದಕ್ಕಾಗಿ ಹೊಂದಾಣಿಕೆ ಅನ್ನುವಂಥದ್ದು ಬರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಹೇಳಿದ್ದಾರೆ, ಸತ್ಯ ಯಾವಾಗಲೂ ಕೂಡ ಶೋಧಿಸಲ್ಪಡುವಂಥ ಸಮಯದಲ್ಲಿ, ಶೋಧನೆ ಆದ ಮೇಲೆ ಅದಕ್ಕೆ ಖಂಡಿತವಾಗಿ ಜಯ ಎನ್ನುವಂಥದ್ದು ಸಿಗುತ್ತೆ ಪ್ರಿಯರೇ. ಯೇಸುವನ್ನು ಶಿಲುಬೆಗೆ ಹಾಕಿದಾಗ ಅಲ್ಲಿರ್ತಕ್ಕಂಥ ಫರಿಸಾಯರು, ಮಹಾಯಾಜಕರು, ಯಾಜಕರು, ಅಲ್ಲಿರ್ತಕ್ಕಂಥ ಅರಸರು, ಅಲ್ಲಿರ್ತಕ್ಕಂಥ ಸೈನಿಕರು ಎಲ್ಲರೂ ಅಂದ್ಕೊಂಡ್ರು, ಆಯ್ತು ಸಮಾಧಿ ಮಾಡಿಬಿಟ್ಟಿವಿ ಅಂತ, ಸತ್ಯನ ಮುಗಿಸಿಬಿಟ್ಟಿವಿ ಅಂತೇಳಿ. ಆತನು ಆ ಒಂದು ದೇಶದಲ್ಲಿ, ಆ ಅಕ್ಕಪಕ್ಕದ ದೇಶಗಳಲ್ಲಿ ಆತನು ಹೋಗಿ ಅನೇಕ ಕಾರ್ಯಗಳನ್ನು, ಅದ್ಭುತ ಅತಿಶಯ ಕಾರ್ಯಗಳನ್ನು ಜರುಗಿಸಿದ. ಆತನು ಹೋದಾಗ ಒಂದು ಭಯಂಕರವಾಗಿರ್ತಕ್ಕಂಥ ರೋಗ, ಭಯಂಕರವಾಗಿರ್ತಕ್ಕಂಥ ದುರಾತ್ಮ, ಭಯಂಕರವಾಗಿರ್ತಕ್ಕಂಥ ಕೊರತೆ ಎಲ್ಲವೂ ನೀಗಿ ಹೋಗ್ತಾ ಇತ್ತು. ಆತನು ಎಲ್ಲಿ ಕಾಲಿಡ್ತಾನೋ ಅದು ಅಚ್ಚು ಹಸುರಾಗಿ ಪರಿವರ್ತನೆ ಆಗ್ತಾ ಇತ್ತು. ಆತನು ಎಲ್ಲಿ ಕಾಲಿಡ್ತಾನೋ ಆ ಜನರಲ್ಲಿ ಸಮಾಧಾನ ಎನ್ನುವಂಥದ್ದು ತುಂಬಿ ತುಳುಕ್ತಾ ಇತ್ತು. ಅಂತಹ ವ್ಯಕ್ತಿ ಆತನು ಯಾರ್ರೀ? ಕೇವಲ ವ್ಯಕ್ತಿ ಅಲ್ಲ, ಆತನೇನಾಗಿದ್ದಾನೆ? ದೇವರ ಮಗನು ಮತ್ತು ಮನುಷ್ಯರ ಕುಮಾರನು ಕೂಡ ಆಗಿದ್ದಾನೆ. ದೇವಕುಮಾರನು ಹೌದು, ಮನುಷ್ಯ ಕುಮಾರನು ಹೌದು. ಈ ಲೋಕಕ್ಕೆ ಬಂದು ಆತನು ನಡೆದಾಡುವ ದೇವರಾಗಿ ಅನೇಕ ಗ್ರಾಮಗಳ ಕಡೆಗೆ, ಪಟ್ಟಣಗಳ ಕಡೆಗೆ ಆತನು ನಡೆದಾಡುತ್ತಾ ಪಾದಚಾರಿಯಾಗಿ, ಪರಲೋಕದ ಪಾದಚಾರಿಯಾಗಿ ಆತನು ಹೊರಟು ಅನೇಕ ಆತ್ಮಗಳಿಗೆ ಸತ್ಯ ಸುವಾರ್ತೆಯನ್ನು ಬೋಧಿಸಿದ. ಅನೇಕರು ಸತ್ತು ಹೋದಂಥವರನ್ನು ಎಬ್ಬಿಸಿದ, ಕುಷ್ಠರೋಗಿಗಳನ್ನ ಸ್ವಸ್ಥ ಮಾಡಿದ, ಅನೇಕರು ದೆವ್ವ ಹಿಡಿದಂಥವರಿಗೆ ಬಿಡುಗಡೆಯನ್ನು ಕೊಟ್ಟ, ನಾನಾ ಥರವಾದಂಥ ರೋಗದಲ್ಲಿ, ನಾನಾ ಥರವಾದಂಥ ಬಾಧೆಗಳಲ್ಲಿ ಇರ್ತಕ್ಕಂಥ ಜನರು ಆತನ ಬಳಿಗೆ ಕರೆದುಕೊಂಡು ಬಂದಂಥ ಸಮಯದಲ್ಲಿ ಆತನು ಅವರಿಗೆ ಸ್ವಸ್ಥತೆಯನ್ನು ಮಾಡಿದ. ಹುಟ್ಟು ಕುರುಡರಿಗೆ ಕಣ್ಣನ್ನು ಕೊಟ್ಟ, ಕುಂಟರು ನಡೆದಾಡುವಂತೆ ಮಾಡಿದ. ಸಮಾಧಿಯಲ್ಲಿ ಮೂಳೆಗಳೋಪಾದಿಯಲ್ಲಿ ಆದಂಥವರು ಪುನಃ ಆತನು ಈ ಕರೆದಾಗ ಆ ಮೂಳೆಗಳು ಜೋಡಣೆ ಆದಂಥ ಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಒಂದು ಶರೀರ ಎನ್ನುವಂಥದ್ದು ಕೊಳೆತು ಹೋದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಆ ಮೂಳೆಗಳು ಪುನಃ ಎದ್ದು ಹೊರಗಡೆ ಜೀವವನ್ನು ಹೊಂದಿಕೊಂಡು ಬರೋದಕ್ಕೆ ಆತನು ಕಾರಣೀಭೂತನಾದ. ಇಂತಹ ಅದ್ಭುತ ಯಾವ ಒಬ್ಬ ವ್ಯಕ್ತಿಯ ಚರಿತ್ರೆಯಲ್ಲಿ ಕಾಣಸಿಗೋದಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಆತನನ್ನು ಸಮಾಧಿ ಮಾಡಿದರು. ಏನಂತೇಳಿ ಸಮಾಧಿ ಮಾಡ್ತಾರ್ರಿ? ಅನ್ಯಾಯವಾಗಿರ್ತಕ್ಕಂಥ ತೀರ್ಪನ್ನು ಕೊಟ್ಟು. ಹಲ್ಲೆಲೂಯಾ. ಅವರ ಮಧ್ಯದಲ್ಲಿಯೇ ಆತನು ಹೇಳಿದ, ಈ ದೇವಾಲಯವನ್ನು ಕೆಡವಿದರೆ ನಾನು 3 ದಿವಸದಲ್ಲಿ ಪುನಃ ದೇವಾಲಯವನ್ನು ನಾನು ಕಟ್ಟುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅವ್ರು ಅಂದುಕೊಂಡ್ರು, ಯಾರು? ಸೊಲೊಮೋನನ ದೇವಾಲಯ ಕಟ್ಟಬೇಕಾದ್ರೆ ಎಷ್ಟೋ ವರ್ಷಗಳು ಹಿಡಿಯಿತು.
ಸೊಲೊಮನ್ ನಂತರ ಒಬ್ಬ ಅರಸನ ದೇವಾಲಯ ಕಟ್ಟಬೇಕಾದ್ರೆ ಎಷ್ಟೋ ವರ್ಷಗಳು ಹಿಡಿಯಿತು, ಮತ್ತು ಹೆರೋದನ್ನು ದೇವಾಲಯ ಕಟ್ಟಬೇಕಾದ್ರೆ ಎಷ್ಟೋ ವರ್ಷಗಳು ಹಿಡಿಯಿತು. 7 ವರ್ಷ ಆಯ್ತು, 40 ವರ್ಷ ಆಯ್ತು, ಕೆಲವು ವರ್ಷಗಳಾಯ್ತು. ಕೇವಲ ಈತನು 3 ದಿವಸದಲ್ಲಿ ಕಟ್ತಾನೆ ಅಂತ ಹೇಳಂತ ಇದ್ದಾನಲ್ಲ ಅಂತೇಳಿ ಆತನು ಹೇಳಿರ್ತಕ್ಕಂಥ ಮಾತುಗಳಿಗೆ ಅರ್ಥನೇ ಬೇರೆ, ಆದರೆ ಅವರು ತಿಳ್ಕೊಂಡಿರ್ತಕ್ಕಂಥ ಅರ್ಥನೇ ಬೇರೆ ಆಗಿತ್ತು. ಪ್ರೇರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸಮಯದಲ್ಲಿ ಅವರು ಅನ್ಯಾಯವಾದಂಥ ತೀರ್ಪನ್ನು ಮಾಡಿದರು. ದೇವರು ತಾನು ಎಂಬುದಾಗಿ ಹೇಳಿಕೊಂಡನು ಎಂಬುದಾಗಿ ಅನ್ಯಾಯವಾದ ತೀರ್ಪನ್ನು ಮಾಡಿದ್ರು. ನಿಜವಾಗ್ಲೂ ಆತನು ದೇವರು ಅಂತೇಳಿ ದೇವರು ಆತನ ಏನು ಮಾಡಿದ, ಹೇಳಿಕೊಂಡ. ಪ್ರೇರ ಆತನ ಹೆಂಗೆ ಹೇಳಿಕೊಂಡರಿ? ತನ್ನ ಗುಣಲಕ್ಷಣದ ಮೂಲಕವಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಬ್ಬ ವ್ಯಕ್ತಿ ಏನಂತ ಹೇಳ್ತೀವಿ, ಇನ್ಫಾರ್ಮ್ ಹಾಕ್ಕೊಂಡ್ಬರ್ತಾನೆ, ಪೊಲೀಸ್ ಇನ್ಫಾರ್ಮ್ ಬಟ್ಟೆಗಳನ್ನು ಹಾಕ್ಕೊಂಡು ಬರ್ತಾನೆ. ಬರುವಂಥ ಸಮಯದಲ್ಲಿ ಆತನು ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇರ್ತಾನೆ. ಮಾಡುವಂಥ ಸಮಯದಲ್ಲಿ ನೀವು ಒಂದು ವೇಳೆ ಆತನು ಮಫ್ತಿಯಲ್ಲಿ ಬಂದರೂ ಕೂಡ, ಒಂದು ವೇಳೆ ಏನಂತ ಹೇಳ್ತಾ ಇದ್ದೇವೆ, ತನ್ನ ಯೂನಿಫಾರ್ಮನ್ನು ಹಾಕ್ಕೊಂಡು ಬಂದರೂ ಕೂಡ ಆತನು ಏನಾಗಿರ್ತಾನೆ ರೀ? ಆತನ ಅಧಿಕಾರ ಏನಾಗಿರುತ್ತೆ? ಪೊಲೀಸೇ ಆಗಿರ್ತಾನೆ. ಅಲ್ಲಲ್ಲ, ಮಫ್ತಿಯಲ್ಲಿ ಬಂದರೂ ಕೂಡ ಆತನು ಹೆಂಗೆ ಬಂದಿರ್ತಾನೆ? ಅಧಿಕಾರ ಹೊಂದಿದವನಾಗಿ ಬಂದಿರ್ತಾನೆ. ಅಲ್ಲಲ್ಲ, ನೋಡೋದಕ್ಕೆ ಪೊಲೀಸಲ್ಲ ಬಿಡು, ಪೊಲೀಸ್ ಡ್ರೆಸ್ ಹಾಕ್ಕೊಂಬಂದಿಲ್ಲ ಅಂತೇಳಿ ನಮ್ಮ ಕಣ್ಣಿಗೆ ಕಾಣಿಸ್ಬೋದು. ಆದರೆ ಆತನಲ್ಲಿರ್ತಕ್ಕಂಥ ID ಕಾರ್ಡ್, ಆತನಲ್ಲಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ ಒಂದು ಮಾತಾಡುವಂಥ ಶೈಲಿ, ತನ್ನ ಅಧಿಕಾರದ ಮೂಲಕವಾಗಿ ಮಾಡುವಂಥ ಇನ್ವೆಸ್ಟಿಗೇಷನ್, ಅದೆಲ್ಲವೂ ಕೂಡ ಹೆಂಗೆ ಕಾಣಿಸ್ತಾ ಇರುತ್ತೆ? ಈತ ನಿಜವಾಗಲೂ ಪೊಲೀಸ್ ಅಧಿಕಾರಿಯೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿ ಹೆಂಗೆ ಬಂದಿದ್ದಾನೆ? ತನ್ನ ಮಹಿಮೆಯನ್ನು ಬಿಟ್ಟು ಆತನು ದಾಸನ ರೂಪವನ್ನು ಧರಿಸಿ ಎಲ್ಲಿ ಬಂದಿದ್ದಾನೆ? ಭೂಲೋಕಕ್ಕೆ ಬಂದಿದ್ದಾನೆ. ದಾಸನ ರೂಪವನ್ನು ಧರಿಸಿ ಬಂದಾಗಲೂ ಕೂಡ ಆತನು ದೇವರೇ. ಹಲ್ಲೆಲೂಯಾ, ಹೆಂಗೆ ಬಂದಿದ್ದಾನಂತ? ದಾಸನ ರೂಪವನ್ನು ಧರಿಸಿ ಲೋಕಕ್ಕೆ ಬಂದಿದ್ದಾನೆ. ತನ್ನನ್ನು ತಾನು ಬರಿದು ಮಾಡಿಕೊಂಡು ಲೋಕಕ್ಕೆ ಹೊರಟು ಬಂದಿದ್ದಾನೆ. ಆತನು ಬಂದ ಸಲುವಾಗಿ ಬೇರೆ ಯಾರಾದರೂ ಸಮುದ್ರಕ್ಕೆ ನಿಲ್ಲ ಅಂತ ನಿಲ್ಲುತ್ತಾ? ನಿನ್ನ ಮೇಲೆ ಬರುತ್ತೆ ಮತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಗಾಳಿಗೆ ನಿಲ್ಲಂದ್ರೆ ನಿಲ್ಲುತ್ತಾ? ನಿಲ್ಲಲ್ಲ, ಅದು ನಿನ್ನನ್ನು ಹಾದು ಹೋಗುತ್ತೆ. ಅಲ್ಲ, ಗಾಳಿ ಬಿರುಗಾಳಿಯನ್ನ, ಸಮುದ್ರದ ತೆರೆಗಳನ್ನ ತನ್ನ ಬಾಯ ಮೂಲಕವಾಗಿ ನಿಲ್ಲಿಸಿದ ಆತನು ದೇವರಿಂದ ಮಾತ್ರ ಅದು ಸಾಧ್ಯ. ಅವರು ತಿಳಿದುಕೊಳ್ಳಲಿಲ್ಲ. ಅಲ್ಲ, ಅವರ ಕಣ್ಣೆದುರಿಗೆ ಹುಟ್ಟು ಕುರುಡರಿಗೆ ಕಣ್ಣನ್ನು ಕೊಟ್ಟ ಅವರು ಯಾರು ಈ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ? ದೇವರಿಂದ ಮಾತ್ರ ಸಾಧ್ಯ ಇಲ್ಲ ಎಂಬುದಾಗಿ ಅವರು ಗ್ರಹಿಸಿಕೊಳ್ಳೋದಕ್ಕೆ ಹೋಗಲಿಲ್ಲ. ಅಯ್ಯೋ, ಅಷ್ಟು ಬಿಡ್ರಿ, 4 ದಿವಸ ಆಗಿತ್ತು ಸತ್ತು ಹೋಗಿರ್ತಕ್ಕಂಥ ವ್ಯಕ್ತಿಯನ್ನ ಆತನು ಬದುಕಿಸಿದ ಬಾಯಿಯ ಮಾತಿನ ಮೂಲಕವಾಗಿ. ಅದನ್ನು ನೋಡಿದರೂ ಕೂಡ ಆತನನ್ನು ನಂಬಲಿಲ್ಲ. ಎಲ್ಲ ಕಾರ್ಯಗಳು ದೇವರು ಮಾತ್ರ ಮಾಡೋದಕ್ಕೆ ಸಾಧ್ಯ ಎಂಬುದಾಗಿ ಅವರು ತಿಳಿದುಕೊಂಡ್ರು. ಈತನನ್ನು ಹೆಂಗಾದರೂ ಮುಗಿಸ್ಬೇಕು. ಕಾರಣ ಏನಂತಂದರೆ, ನಮ್ಮ ಆಟ ನಡೆಯಲ್ಲ, ನಮ್ಮ ಜೀವನಕ್ಕೆ ಆಧಾರ ಈ ಜನರು ನಂಬಳಿಗೆ ಬರ್ತಾರೆ. ಈಗ ಲೋಕವೆಲ್ಲ ಆತನಿಂದ ಹೋಗ್ಬಿಡ್ತು. ಲೋಕವೆಲ್ಲ ಆತನಿಂದ ಹೋದರೆ ನಾವು ಏನು ಮಾಡಬೇಕು? ಚಿಪ್ ಹಿಡ್ಕೊಂಡು ಓಡಾಡಬೇಕು. ಅಲ್ಲೇ ಅವ್ರು ನೆನೆಸಿದ್ದು ಯಾರೀ? ಫರಿಸಾಯರು, ಶಾಸ್ತ್ರಿಗಳು, ಅಲ್ಲಿರ್ತಕ್ಕಂಥ ಯಾಜಕರು ಎಲ್ಲರೂ ಯೇಸುವಿನ ಹಿಂದೆ ಹೋಗ್ಬಿಟ್ರು. ಲೋಕವೆಲ್ಲ ಆತನ ಹಿಂದೆ ಹೋಗ್ಬಿಡ್ತು. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ ಅನ್ಸುತ್ತೆ. ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, 19ನೇ ವಚನ. ನಮ್ಮ ಯತ್ನವೇನೂ ಸಾಗಲಿಲ್ಲ, ನೋಡಿರಿ ಲೋಕವೆಲ್ಲ ಆತನ ಹಿಂದೆ ಹೋಯಿತಲ್ಲ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡಿರೋರು. ಅನೇಕ ಯತ್ನಗಳನ್ನು ಮಾಡಿದ್ದಾರೆ, ಪ್ರಯತ್ನಗಳನ್ನು ಮಾಡಿದ್ದಾರೆ, ಹುನ್ನಾರವನ್ನು ಮಾಡಿದ್ದಾರೆ, ಏನೆಲ್ಲ ಮಾಡಿದ್ದಾರೆ. ಆದರೆ ಆತನನ್ನು ಹಿಡಿದಿಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆತನು ಯಾವೊಂದು ಉದ್ದೇಶಕ್ಕಾಗಿ ಬಂದ ಆ ಉದ್ದೇಶವನ್ನು ಆತನು ಸಫಲಪಡಿಸಿದ ಆದ ಮೇಲೆ, ಶಿಲುಬೆ ಮೇಲೆ ತನ್ನ ಈ ಯಜ್ಞಾರ್ಪಣೆಯನ್ನು ಮಾಡಿದಾದ ಮೇಲೆ ಆತನು ಮೊದಲೇ ಹೇಳಿದ, ನಾನು ನನ್ನಷ್ಟಕ್ಕೆ ನನ್ನ ಜೀವವನ್ನು ಕೊಡುತ್ತೇನೆ ಮತ್ತು ನಾನು ನನ್ನಷ್ಟಕ್ಕೆ ನನ್ನ ಜೀವವನ್ನು ಏನು ಮಾಡ್ತೇನೆ? ಪಡೆದುಕೊಳ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಸಮಾಧಿ ಮಾಡಿದ್ರು ಯೇಸುವನ್ನ ಅಂದುಕೊಂಡ್ರು ಜನರು. ಏನಂತ ಹೇಳಿ? ಆಯ್ತು, ಈತನ ಎದ್ದು ಬರೋಲ್ಲ, ಈತನನ್ನು ಮುಗಿಸಿಬಿಟ್ಟಿವಿ ಅಂತೇಳಿ. ಆದರೆ 3ನೇ ದಿವಸದಲ್ಲಿ ಎಲ್ಲವೂ ಕೂಡ ಬದಲಾವಣೆ. ಸತ್ಯ ಎನ್ನುವಂಥದ್ದು ಎಲ್ಲಿಗೂ ಕೂಡ ಸಮಾಧಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯೇಸು ಮರಣದ ಕೊಂಡಿಯನ್ನ, ಪಾತಾಳದ ಬಲವನ್ನ, ಮರಣದ ಕೊಂಡಿಯನ್ನ ಜಯಿಸಿ, ಮರಣವನ್ನ ಮರಣಿಸಿ, ಸಾವನ್ನ ಸಾಯಿಸಿ, ಮೃತ್ಯುಂಜಯನಾಗಿ ಆತನು ಏನ್ ಮಾಡಿದ್ರಿ? ಭೂಮಿಯನ್ನ ಒಡೆದು ಎದ್ದು ಹೊರಗಡೆ ಬಂದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವರು ನೆನೆಸಿದ್ರು ಸತ್ಯವನ್ನು ಸಮಾಧಿ ಮಾಡ್ತೀವಿ ಅಂತೇಳಿ. ಆಗ್ಲಿಲ್ಲ. ಇವತ್ತು ಕೂಡ ನಿನ್ನ ಮೇಲೆ ನಿಂದೆಗಳನ್ನು ಹಾಕಬಹುದು, ನಿನ್ನ ಮೇಲೆ ಕೆಟ್ಟದಾದಂಥ ಅಭಿಪ್ರಾಯಗಳನ್ನು ಉಳ್ಳವರಾಗಿ ನಿನ್ನ ಮೇಲೆ ನಿಂದೆಗಳನ್ನು, ಕೆಟ್ಟದಾದಂಥ ಮಾತುಗಳನ್ನು ನಿನ್ನ ಮೇಲೆ ಹೋಲಿಸ್ಬೋದು. ನೀನು ಭಯ ಪಡಬೇಡ, ನೀನು ಸಂತೋಷ ಪಡು. ಯಾಕಂದರೆ ಪರಲೋಕದಲ್ಲಿ ನಿನ್ನನ್ನು ಸಂತೋಷ ಪಡುವ ಹಾಗೆ ದೇವರು ಕಾರ್ಯ ಮಾಡ್ತಾನೆ ಪ್ರಿಯರೇ. ಆದರೆ ನಿಂದೆಗಳು ಬರುವಾಗ ನೀನು ಆ ನಿಂದೆಯನ್ನು ಸಹಿಸಿಕೊಳ್ಳಬೇಕು. ಆ ಒಂದು ಅವಮಾನಕರವಾದಂಥ ಮಾತುಗಳನ್ನು ನೀನು ಸಹಿಸಿಕೊಂಡು ನೀನು ಸ್ಥಿರವಾಗಿ ನಿಲ್ಲಬೇಕು. ಹಲ್ಲೆಲೂಯಾ. ಒಂದು ಶುದ್ಧ ಸುವರ್ಣ ದೋಪಾದಿಯಲ್ಲಿ ಆ ಬಂಗಾರ ಆಗಬೇಕಾದ್ರೆ ಅದು ಏನಾಗಬೇಕ್ರಿ? ಮೊದಲನೇದಾಗಿ ಏನಾಗಬೇಕದು?
ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಅದು ಶೋಧಿಸಲ್ಪಡಬೇಕು. ಹಲ್ಲೆಲೂಯಾ. ಒಂದು ನೋಡೋದಕ್ಕೆ ಒಂದು ಅಂಕುಡೊಂಕ ಆಗಿರ್ತಕ್ಕಂಥ ಮರವೇ, ಆದರೆ ಆ ಒಂದು ಮರವನ್ನು ಕಾರ್ಪೆಂಟರ್ ಕೈಯಲ್ಲಿ ಅವನು ನೋಡ್ತಾನೆ. ಅದನ್ನು ಹೆಂಗೆ ನೋಡ್ತಾನೆ? ಅವನು ಒಂದು ಸುಂದರವಾದಂಥ ಬಾಗಿಲನ್ನು ನೋಡ್ತಾನೆ, ಒಂದು ಸುಂದರವಾದಂಥ ಕಿಟಕಿಯನ್ನು ನೋಡ್ತಾನೆ, ಒಂದು ಸುಂದರವಾಗಿರ್ತಕ್ಕಂಥ ಬೇರೆ ಬೇರೆ ಒಂದು ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಮಾಡಬಹುದು, ಮಂಚ ಮಾಡಬಹುದು ಎಂಬುದಾಗಿ ನೋಡ್ತಾನೆ. ನೋಡೋದಕ್ಕೆ ಅಂಕುಡೊಂಕ ಆಗಿರ್ತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥ ಮರನೇ, ನೋಡೋದಕ್ಕೆ ಎಂಥ ಕಲ್ಲಪ್ಪ ಎಂಬುದಾಗಿ ನೆನೆಸುವ ರೀತಿಯಲ್ಲಿರ್ತಕ್ಕಂಥ ಕಲ್ಲೇ. ಆದರೆ ನೀನು ನೋಡುವುದಕ್ಕೂ ಶಿಲ್ಪಗಾರನು ನೋಡುವುದಕ್ಕೂ ಬಹಳ ವ್ಯತ್ಯಾಸ ಪ್ರಿಯರೇ. ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ, ನಿನ್ನನ್ನು ನೀನು ಲೋಕಸ್ಥರ ಕಣ್ಣುಗಳಿಂದ ನಿನ್ನನ್ನು ನೀನು ನೋಡ್ಕೊಳ್ಬೇಡ. ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ. ಒಂದು ಅಂದದ ಪಾತ್ರೆಯಾಗಿ, ಚಂದದ ಪಾತ್ರೆಯಾಗಿ ದೇವರು ನಿನ್ನನ್ನು ತನ್ನ ಸೇವೆಗಾಗಿ, ತನ್ನ ಬರುವಿಕೆಗಾಗಿ ನಿನ್ನನ್ನು ಸಿದ್ಧಪಡಿಸ್ತಾ ಇದ್ದಾನೆ, ಶುದ್ಧಿಗೊಳಿಸ್ತಾ ಇದ್ದಾನೆ, ನಿನ್ನನ್ನು ಅಲಂಕಾರ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ನಿಂದೆಗಳು ಬಂದಾಗ ನೀನೇನಾಗಬಾರ್ದು, ಹಿಂಜಾರಿ ಹೋಗಬಾರ್ದು. ನಿಂದೆಗಳು ಬಂದಾಗ ಆ ನಿಂದೆಯಲ್ಲಿಯೇ ನೀನು ದೇವರನ್ನು ಮಹಿಮೆಪಡಿಸುವ ರೀತಿಯಲ್ಲಿ ನೀನು ನಡೆದುಕೊಳ್ಳಬೇಕು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರಿಗಾಗಿ ನಿಂದೆಯನ್ನು, ಬಾಧೆಯನ್ನು ನೀನು ಅನುಭವಿಸುವಾಗ ಸ್ತುತಿ ಪದಗಳನ್ನು ಆಡಿದರು ಸೆರೆಮನೆಯಲ್ಲಿ. ಅವರು ನಾವು ನೋಡ್ತಾ ಇದ್ದೇವೆ, ಸೆರೆಮನೆಯಲ್ಲಿ ಹಾಕಿದ್ರು ಚಿಂತೆ ಇಲ್ಲ ಅಂತೇಳಿ ದೇವರಿಗಾಗಿ ಹೋರಾಟ ಮಾಡಿದ್ರು, ಸಿಂಹಗಳ ಬಾಯಿಗೆ ಹೋದ್ರು, ಬೆಂಕಿಯ ಬಾವಿಯಲ್ಲಿ ಹಾಕಲ್ಪಟ್ರು, ಆದರೂ ಕೂಡ ಭಯಪಡಲಿಲ್ಲ. ಅವ್ರೇನಾದ್ರಿ, ಬೆಂಕಿಯ ಬಲ ಅವರನ್ನು ಆರಿಸಲಿಲ್ಲ, ಬೆಂಕಿಯ ಬಲ ಶಕ್ತಿ ಅವರ ಮೇಲೆ ಪ್ರಯೋಗವಾಗಲಿಲ್ಲ, ಸಿಂಹಗಳ ಹಲ್ಲುಗಳು ಅವರನ್ನು ತಿನ್ನಲಿಲ್ಲ, ಆತನನ್ನು ತಿನ್ನಲಿಲ್ಲ. ನಾವು ನೋಡ್ತಾ ಇದ್ದೇವೆ, ಆ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥ ಭಕ್ತರು ನಮಗೆ ಮಾದರಿಯಾಗಿದ್ದಾರೆ. ನಿಂದೆ ಬಂದು, ಅವಮಾನ ಬಂದು, ಕಷ್ಟ ಬಂದು, ಆದರೂ ಕೂಡ ದೇವರಿಗೆ ಮೆಚ್ಚುಗೆಯಾಗಿ ನಡೆಯಬೇಕಂತೇಳಿ ಅವರು ಸ್ಥಿರವಾಗಿ ನಿಂತ್ಕೊಂಡ್ರು. ಇವತ್ತು ನಾನು ನೀನು ಏನಾಗಿದ್ದೇವೆ, ನಿನ್ನ ಜೀವಿತ ಏನಾಗಿದೆ, ಒಂದು ಸಾರಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಸಹೋದರ ಸಹೋದರಿ.